ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿಗೆ ಫಾಲ್ಸ್ ಹಾಕೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಮಗೆ ಕೊಟ್ಟಿರೋ ಸ್ಯಾರಿ ಬಂದು ನೋಡಿ ಈ ರೀತಿ ಕಟ್ ವರ್ಕ್ ಇದೆ. ಫುಲ್ ಸ್ಯಾರಿನೂ ಕೆಳಗಡೆ ಕಟ್ ವರ್ಕ್ ಬರುತ್ತೆ. ಮೊದಲು ಬರ್ತಾ ಇದ್ದಿದ್ದು ಫಾಲ್ಸ್ಗಳು ನೀರಲ್ಲಿ ಡಿಪ್ ಮಾಡಿ ಅದನ್ನು ಒಣಗಾಕಿ ಆಮೇಲೆ ಅದನ್ನು ಐರನ್ ಮಾಡಿಕೊಂಡು ಯೂಸ್ ಮಾಡಬೇಕಾಗಿತ್ತು. ಬಟ್ ಇವಾಗ ಆ ಥರ ಎಲ್ಲ ಏನೂ ಟೆನ್ಷನ್ ಇಲ್ಲ. ಡೈರೆಕ್ಟ್ ನಾವು ಶಾಪಿಂದ ಯಾವ ಫಾಲ್ ತರ್ತೀವಿ ಅದನ್ನು ನಾವು ಡೈರೆಕ್ಟಾಗಿ ಸ್ಯಾರಿಗೆ ಸ್ಟಿಚ್ ಮಾಡ್ಕೊಬೋದು. ಈ ನನ್ನ ವೀಡಿಯೋಗಳಲ್ಲಿ ಎರಡು ಬೇರೆ ವ್ಯಕ್ತಿಗಳದ್ದು ಕೈ ಕಾಣಿಸುತ್ತೆ ನಿಮಗೆ. ಸೊ ಯಾರಪ್ಪ ಇವರು ಅಂತ ಕೇಳಕ್ಕೆ ಹೋಗಬೇಡಿ. ಅವ್ರು ನಮ್ಮ ತಾಯಿ. ಅವರು ಅವ್ರದ್ದೇ ಒಂದು ಶಾಪ್ ಇದೆ. ಅವರು ಶಾಪಲ್ಲಿ ಸ್ಟಿಚ್ ಮಾಡ್ತಾರೆ, ನಾನು ಮನೇಲಿ ಸ್ಟಿಚ್ ಮಾಡ್ಕೊತೀನಿ. ಸೊ ಇವಾಗ ನೋಡಿ ನಾವು ಉಟ್ಸೆರ್ಗು ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಅವರು ಯಾವುದೇ ರೀತಿ ಈ ಥರ ಕಟ್ ವರ್ಕ್ ಮಾಡಿಲ್ಲ, ಅದನ್ನು ಹಾಗೆ ಬಿಟ್ಬಿಟ್ಟಿದ್ದಾರೆ. ಅದನ್ನು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು. ನಾವು ಫಾಲ್ಸ್ನ ಅಟ್ಯಾಚ್ ಮಾಡೋದಕ್ಕೂ ಮುಂಚೆ, ಯಾಕಂದರೆ ನಮಗೆ ಒಂದೇ ಸಮ ಬರಲಿ ಅಂತ. ಅದು ಸ್ವಲ್ಪ ಉದ್ದ ಕಾಣಿಸ್ತಿತ್ತಲ್ಲ, ಒಂದು 2 ಇಂಚ್ ಉದ್ದ, ಅದಕ್ಕೋಸ್ಕರ ಫುಲ್ಲು ಉಟ್ಸೆರ್ಗೆ ಏನಿದೆ ಅದು ಕೆಳಗಡೆ ಪಾರ್ಟು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ಇವಾಗ ಟೈಲರಿಂಗ್ ಕಲಿಬೇಕು ಅಂತ ಇಷ್ಟ ಇರೋ ಬಿಗಿನರ್ಸ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಈ ಎಲ್ಲ ವೀಡಿಯೋಸ್ಗಳನ್ನೂ ಮಾಡ್ತಾಯಿದ್ದೀನಿ. ನನಗೆ ಟೈಲರಿಂಗಲ್ಲಿ ಏನೇನು ಗೊತ್ತೋ ಅದೆಲ್ಲದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನು ಇಲ್ಲಿವರೆಗೂ ಪ್ಲೇನ್ ಬ್ಲೌಸ್ಗಳು ಮತ್ತು ಲೈನಿಂಗ್ ಬ್ಲೌಸ್, ಪ್ರಿನ್ಸಸ್ ಕಟಿಂಗ್ ಬ್ಲೌಸ್, ಆಮೇಲೆ ಸ್ಯಾರಿಯಲ್ಲಿ ಲಾಂಗ್ ಗೌನ್, ಫ್ರಾಕ್ ಮತ್ತು ಲೆಹೆಂಗಾ, ಚೂಡಿದಾರ್ ಕಟಿಂಗ್, ಪಟಿಯಾಲ ಪ್ಯಾಂಟ್, ಸೆಮಿ ಪಟಿಯಾಲ ಪ್ಯಾಂಟ್, ಈ ರೀತಿ ಎಲ್ಲ ಥರ ಸ್ಟಿಚ್ ಮಾಡ್ತೀನಿ. ಇದ್ರ ಜೊತೆಗೆ ನಾನು ಡಿಸೈನರ್ ವೇರ್ ಫ್ರಾಕ್ಸ್ನೂ ಸಹ ಸ್ಟಿಚ್ ಮಾಡ್ತೀನಿ ವಿತ್ ಕ್ಯಾನ್ ಅಟ್ಯಾಚ್ ಮಾಡಿ. ಇದ್ರ ಜೊತೆಗೆ ಸ್ಯಾರಿಗೆ ಕ್ರೋಶಾ, ಬೀಡ್ಸ್ ಮತ್ತು ಸ್ಯಾರಿಯಲ್ಲೇ ಅಳ್ಕೊಂಡು ಕುಚ್ಚು ಹಾಕ್ತಾರಲ್ಲ ಆ ಥರ ಇದೆಲ್ಲದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈಗ ನೋಡಿ ಎಲ್ಲದನ್ನು ಸಹ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದಾಗಿದೆ. ಇದು ಸುಮಾರು 1.25 ಸೆಂಟಿಮೀಟರ್ ಅಷ್ಟು ಬಂದಿತ್ತು. ಈಗ ಫಾಲ್ಸ್ ಹಾಕೋದಕ್ಕೆ ಸ್ಟಾರ್ಟಿಂಗಿಂದ ಈ ರೀತಿ ಕೈಯಲ್ಲಿ 2 ಗೇಣಷ್ಟು ಬಿಟ್ಟು ನಾವು ಫಾಲ್ಸ್ ಅಟ್ಯಾಚ್ ಮಾಡಬೇಕು. 2 ಗೇಣು ಅಂದರೆ 13ರಿಂದ 15 ಇಂಚ್ ಬರುತ್ತೆ. ಅಷ್ಟನ್ನು ಬಿಟ್ಟು 13ರಿಂದ 15 ಒಳಗಡೆ ಎಷ್ಟಾದರೂ ಓಕೆ, ಅಷ್ಟನ್ನು ಬಿಟ್ಟು ನಾವು ಫಾಲ್ಸ್ ಅನ್ನೋದನ್ನು ಅಟ್ಯಾಚ್ ಮಾಡಬೇಕು. ಈ ಫಾಲ್ಸ್ಗಳು ಐರನ್ ಮಾಡೋ ಅಂಥ ನೆಸೆಸಿಟಿ ಏನೂ ಇರೋದಿಲ್ಲ. ಬಟ್ ಫಾಲ್ಸ್ಗಳಲ್ಲಿ ಸ್ಟಿಚಿಂಗ್ ದೊಡ್ಡ ಸ್ಟಿಚ್ ಹಾಕಿರೋದ್ರಿಂದ ಅದು ರಿಂಕಲ್ಸ್ ಥರ ಇರುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಕಂಪ್ಲೀಟ್ ಫಾಲ್ ಓಪನ್ ಮಾಡಿ ಸೆಂಟರಿಂದ ನಮ್ಮ ರೈಟ್ ಸೈಡ್ಗೆ ಹೀಗೆ ಪುಷ್ ಮಾಡ್ಕೊತಾ ಬರಬೇಕು. 1-2 ಸಲ ಪುಷ್ ಮಾಡಿದ್ರೆ ಸಾಕು. ನೋಡಿ ಎಲ್ಲ ಎಕ್ಸಸ್ ಆಫ್ ಕ್ಲಾತು ಸಹ ಈ ರೀತಿ ಒಟ್ಟಾಗಿ ಬಂದು ಸೇರಿಕೊಳ್ಳುತ್ತೆ. ಅದನ್ನು ನಾವು ಪುಷ್ ಮಾಡಿ ಈ ರೀತಿ ಫುಲ್ ಆಚೆಗೆ ಇದು ಮಾಡ್ಕೊಂಡು ಬಿಡಬೇಕು. ಆಗೇನಾಗುತ್ತೆ, ನಾವು ಅದು ಏನು ಸ್ಟಾರ್ಟಿಂಗ್ ಸ್ಟಿಚ್ ಇರುತ್ತಲ್ಲ ಅದು 1-2 ಸ್ಟಿಚ್ ಬಿಟ್ಟೋಗಿಬಿಡುತ್ತೆ. ಅದನ್ನು ನಾವು ಆಮೇಲೆ ಸ್ಟಿಚ್ ಹಾಕ್ಕೊಬೇಕಾದ್ರೆ ಅದ್ರ ಮೇಲೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಸೆಂಟರಿಂದ ರೈಟ್ ಸೈಡ್ ಮಾಡ್ಕೊಂಡ್ವಿ ಅಲ್ಲ, ಅದೇ ಥರ ಲೆಫ್ಟ್ ಸೈಡು ಸಹ ಮಾಡ್ಕೊಬೇಕು. ಈ ರೀತಿ ಮಾಡಿ ಆಮೇಲೆ ಸ್ಟಿಚ್ ಹಾಕೋದ್ರಿಂದ ನಾವು ಸ್ಟಿಚ್ ಹಾಕಿದ್ಮೇಲೆ ಸ್ಯಾರಿ ನಮಗೆ ಎಲ್ಲೂ ಸಹ ರಿಂಕಲ್ಸ್ ಬರೋದಿಲ್ಲ. ಇಲ್ಲ ಅಂದರೆ ನಾವು ಇದನ್ನು ಮಾಡ್ಕೊಳ್ಳದೆ ಸ್ಟಿಚ್ ಹಾಕಿಬಿಟ್ರೆ ಸ್ಟಿಚ್ ಹಾಕಿದ್ಮೇಲೆ ಸ್ವಲ್ಪ ರಿಂಕಲ್ಸು, ಸುಕ್ಕಾಗೋದು ಅಥವಾ ಕ್ರಾಸಾಗಿ ಅಟ್ಯಾಚ್ ಆಗೋಗ್ಬಿಟ್ಟಿರೋ ಥರ ಕಾಣಿಸುತ್ತೆ ಫ್ರಂಟಿಂದ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು ಸ್ಟಿಚ್ ಹಾಕಿ. ಸ್ಟಾರ್ಟಿಂಗ್ ಅಗಲದಲ್ಲಿ ಸ್ವಲ್ಪ ಫಾಲ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಬರ್ತಾಯಿದ್ದೀವಿ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಕಟ್ ವರ್ಕ್ ಸ್ಯಾರಿ ಆಗಿರೋದ್ರಿಂದ ನಾನು ಸ್ಟಿಚ್ ಹಾಕ್ಕೊತಾ ಬರ್ತಾ ಏನು ಮಾಡ್ತಿದ್ದೀನಿ, ಸ್ವಲ್ಪ ಒಳಗಡೆಗೆ ಫಾಲ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ನೋಡಿ ಇಲ್ಲಿ ಸ್ಟೋನ್ ವರ್ಕ್ ಅಲ್ಲಿಗೆ ಎಂಡ್ ಆಗಿದೆ. ಅವರು ಒಂಥರ ಕರ್ವ್ ಶೇಪ್ ಕಟ್ ವರ್ಕ್ ಆಗಿರೋದ್ರಿಂದ ಸ್ಟೋನ್ ವರ್ಕ್ ಏನು ಕಾಣಿಸ್ತಾ ಇದೆ ನಮಗೆ ಅದ್ರ ಪಕ್ಕ ನಮ್ಮದು ಸ್ಯಾರಿ ಫಾಲ್ದು ಸ್ಟಿಚ್ ಆಗಬೇಕು. ಸೊ ಅದರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಡೈರೆಕ್ಟಾಗಿ ಒಂದೇ ಸಲ ಮೇಲ್ಗಡೆ ತೊಗೊಳಕ್ಕಾಗಲ್ವಲ್ಲ, ಸ್ಟಿಚ್ ಹಾಕ್ಕೊಂಬರ್ಬೇಕಾದ್ರೆ ಸ್ವಲ್ಪ ಮೇಲ್ಗಡೆಗೆ ಬರೋ ಹಾಗೆ ನಾನು ಸ್ವಲ್ಪ ಸ್ಟಿಚ್ ಹಾಕ್ಕೊತಾ ಬರ್ತಾಯಿದ್ದೀನಿ. ನಿಮ್ಗಲ್ಲಿ ಕಾಣಿಸ್ತಾ ಇರ್ಬೋದು ಸೀರೆದು ಕೆಳಗಡೆ ಅಂಚು ಪಾರ್ಟ್ ಏನಿದೆ ಅದು ಸ್ವಲ್ಪ ಕಾಣಿಸ್ತಾ ಇದೆ ನಿಮಗೆ. ಈ ರೀತಿ ಬರ್ತಾ ಮೇಲ್ಗಡೆಗೆ ಅದನ್ನು ಎಳ್ಕೊತಾ ಇದ್ದೀನಿ ನಾನು ಫಾಲ್ನ. ಆದರೆ ನಾವು ನಾರ್ಮಲ್ ಕಟ್ ವರ್ಕ್ ಇಲ್ಲ ಅಂತ ಅಂದರೆ ತುದಿಗೆ ಹಾಕ್ಕೊಂಬರ್ಬೇಕು ಸ್ಟಿಚ್ನ. ಇದು ಸಡನ್ನಾಗಿ ಆ ಫ್ಯಾಬ್ರಿಕ್ ಮೇಲೆ ಅದು ಸ್ಟಿಚ್ ಆಗ್ತಾಯಿಲ್ಲ. ಆ ಟೈಮಲ್ಲಿ ಕೈಯಲ್ಲಿ ಸ್ವಲ್ಪ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಬೇಕು. ನೋಡಿ ಕೆಳಗಡೆ ಏನಿದೆ ಅದು ಕಟ್ ವರ್ಕು, ಅದಿಷ್ಟನ್ನು ಬಿಟ್ಟು
ಅದು ಏನಿದೆ ನೋಡಿ, ಅದು ಮೂತಿ ಅನ್ನೋದಿದೆ ಕಾಣಿಸ್ತಿದೆ ಅಲ್ಲ, ಅದ್ರ ಮೇಲ್ಗಡೆ ನಮ್ಮದು ಫಾಲ್ದು ಸ್ಟಿಚ್ ಕೂತ್ಕೊಳ್ಳೋ ಥರ ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ತುಂಬ ಎಡ್ಜಿಗೆ ನಾವು ಹಾಕೋಕ್ಕಾಗಲ್ಲ, ಆ ಸ್ಟೋನ್ಗಳೆಲ್ಲ ಬ್ರೇಕ್ ಆಗಿಬಿಡುತ್ತೆ. ಇಲ್ಲಾಂದರೆ ಕೈಯಲ್ಲಿ ಎಮ್ಮಿಂಗ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕೆಳಗಡೆ ಸ್ವಲ್ಪ ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇಷ್ಟೇ ಕಟ್ ವರ್ಕಲ್ಲಿ ನಾವು ಇದೊಂದನ್ನು ನಾವು ಚೇಂಜ್ ಮಾಡ್ಕೊಬೇಕಾಗತ್ತೆ. ಬೇರೆ ಸ್ಯಾರಿಗಳಾದರೆ ನಾವು ತುದಿಗೇ ಸ್ಟಿಚ್ ಮಾಡ್ಕೊಬೋದು. ನಿಧಾನಕ್ಕೆ ನೋಡಿಕೊಂಡು ಸ್ಟೋನ್ ಏನಿದೆ ಆ ಸ್ಟೋನ್ ಮೇಲ್ಗಡೆ ಸ್ಟಿಚ್ ಬರೋ ರೀತಿ ಸ್ಟಿಚ್ ಮಾಡ್ಕೊಬೇಕು. ಇಲ್ಲ ಅಂತ ಅಂದರೆ ಸ್ಟೋನ್ ಮೇಲೆ ಏನಾದರೂ ಸ್ಟಿಚ್ ಬಿದ್ದುಬಿಟ್ರೆ ಈ ಕಡೆ ಸೂಜಿನೂ ಕಟ್ಟಾಗುತ್ತೆ ಮತ್ತು ಸ್ಟೋನು ಸಹ ಬ್ರೇಕ್ ಆಗಿಬಿಡುತ್ತೆ. ಸೊ ಅದರಿಂದ ಎರಡೂ ಕೂಡ ಡ್ಯಾಮೇಜ್ ಆಗುತ್ತಲ್ವಾ. ಸೊ ಅದರಿಂದ ನೋಡ್ಕೊಂಡು ಸ್ಟಿಚ್ ಆಗಬೇಕು. ಸೂಜಿ ಒಂದೇ ಅಲ್ಲ, ಕೆಲವೊಂದು ಸಲ ಏನಾಗ್ಬಿಡುತ್ತೆ, ಈ ಥರ ಮಿಷಿನ್ಗಳಲ್ಲಿ ಕಂಬನೇ ಮೇಲೆ ಹೋಗಿಬಿಡುತ್ತೆ. ಆ ಟೈಮಲ್ಲಿ ನಾವು ರಿಪೇರಿ ಮಾಡೋರ ಹತ್ರನೇ ತೊಗೊಂಡೋಗಿ ನಾವು ಕಂಬನ ಸರಿ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಸೊ ಅದರಿಂದ ನಾವು ಎಷ್ಟು ಕೇರ್ಫುಲ್ಲಾಗಿ ಈ ಥರ ಸ್ಟೋನ್ ವರ್ಕ್ಗಳು ಇದ್ದಾಗ ಸ್ಟಿಚ್ ಮಾಡ್ತೀವೋ ಅಷ್ಟೇ ಒಳ್ಳೆಯದು. ನೋಡಿ, ಈ ಥರ ಎಂಡಿಂಗ್ ಪಾಯಿಂಟಲ್ಲೂ ಸಹ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡ್ಕೊತಾ ಇದ್ದೀವಿ ಫಿನಿಶಿಂಗೋಸ್ಕರ. ಈ ರೀತಿ ನಿಲ್ಲಿಸ್ಕೊಂಡು ನೀಟಾಗಿ ಮೂಲೆನ ಟರ್ನ್ ಮಾಡ್ಕೊಬೇಕು. ಇನ್ನು ಎಕ್ಸ್ಟ್ರಾ ಸ್ಯಾರಿ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಅದನ್ನು ಕೆಳಗಡೆಗೆ ಬಿಟ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಕರೆಕ್ಟಾಗಿ ಎಡ್ಜಿಗೆ ನಾವೇನು ಮಾಡಬೇಕಾಗತ್ತೆ, ಫೂಟ್ನ ಸೂಜಿ ನೀಡಲ್ ಏನಿರುತ್ತಲ್ಲ ಅದು ಒಳಗಡೆ ಹೋಗೋ ಥರ ಅಲ್ಲಿಗೆ ತಂದು ಇಟ್ಕೊಂಡು ಹೀಗೆ ತಿರುಗಿಸ್ಕೊಂಡ್ರೆ ಅದೇನಿರುತ್ತೆ ಪ್ಲೇಸು ವೇರಿಯೇಷನ್ ಆಗೋದಿಲ್ಲ. ನಾವು ಸೂಜಿ ಮೇಲೆ ಇದ್ದಾಗ ನಾವು ಟರ್ನ್ ಮಾಡ್ಕೊಂಬಿಟ್ರೆ ಅದು ಪ್ಲೇಸ್ ವೇರಿಯೇಷನ್ ಆಗುತ್ತೆ. ಸೊ ಸೂಜಿನ ಒಳಗಡೆ ಬಟ್ಟೆಯಲ್ಲಿ ಇನ್ಸರ್ಟ್ ಮಾಡಿದ್ಮೇಲೆ ನೀವು ಟರ್ನ್ ಮಾಡ್ಕೊಳ್ಳಿ. ಹಂಗೆ ಈ ರೀತಿ ಸ್ವಲ್ಪ ಎಲ್ಲ ಸ್ಯಾರಿನೂ ನಾವು ಫಾಲ್ ಹೇಗೆ ಹಾಕ್ಕೊತಾ ಮುಂದಕ್ಕೆ ಬರ್ತಾಯಿದ್ದೀವಿ ಅದೇ ಥರ ಅದರ ಸ್ಟ್ರೈಟ್ ಬರೋ ಎಲ್ಲ ಸ್ಯಾರಿಗಳನ್ನೂ ಸಹ ಮುಂದಕ್ಕೆ ನಾವು ತಳ್ಕೊಂಡು ಸಮ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಬೇಕು. ಆ ರೀತಿ ಮಾಡೋದ್ರಿಂದ ನಮಗೆ ಸ್ಯಾರಿಯಲ್ಲಿ ಫಾಲ್ಸ್ ಹಾಕಿದ್ಮೇಲೆ ರಿಂಕಲ್ಸ್ ಬರಲ್ಲ. ನಾವು ಸುಮ್ಮನೆ ನಮ್ಮ ಪಾಡಿಗೆ ನಾವು ಬರೀ ಫಾಲ್ ಕಡೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ ಸ್ಟಿಚ್ ಹಾಕ್ಕೊಂಬಿಟ್ರೆ ಅವಾಗ ಏನಾಗುತ್ತೆ, ಉಳ್ದಿದ್ದು ಎಕ್ಸಸ್ ಪಾರ್ಟ್ ಸ್ಯಾರಿ ಎಲ್ಲ ಕ್ರಾಸಾಗಿ ಹೊಟ್ಟೋಗ್ಬಿಡುತ್ತೆ. ಸೊ ಅದರಿಂದ ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ, ಕರೆಕ್ಟಾಗಿ ಅದರ ಸಮಕ್ಕೆ ನಾವು ಎಲ್ಲಿ ಸ್ಟಿಚ್ ಬೀಳ್ತಾ ಇರುತ್ತಲ್ಲ ಅದರ ಸಮಕ್ಕೆ ಸೀರೆ ಕರೆಕ್ಟಾಗಿ ಇರಬೇಕು. ಅದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ನಾವು ಫಾಲ್ ಅಟ್ಯಾಚ್ ಮಾಡ್ಕೊಬೇಕು. ಎರಡು ಅಟ್ ಎ ಟೈಮ್, ಈ ಕಡೆ ಫಾಲ್ ಮೇಲೆ ಒಂದು ಕೈ ಮತ್ತು ಸ್ಯಾರಿ ಮೇಲೂ ಸಹ ಒಂದು ಕೈ ಇಟ್ಕೊಂಡು ಅಟ್ ಎ ಟೈಮ್ ಎರಡನ್ನೂ ಸಹ ನಾವು ನೋಡಿ ಪುಷ್ ಮಾಡಬೇಕು. ಈ ವಿಡಿಯೋದಲ್ಲಿ ಹೇಗೆ ತೋರಿಸ್ತಿದ್ದೀನಲ್ಲ ಅದೇ ರೀತಿ. ನಾವು ಬರೀ ಫಾಲ್ಸ್ ಕಡೆ ಮಾತ್ರ ಪುಷ್ ಮಾಡಿಬಿಟ್ರೆ ಸ್ಯಾರಿ ಅಲ್ಲೇ ಉಳ್ಕೊಂಬಿಡುತ್ತೆ ನೋಡಿ, ಆವಾಗ ಕ್ರಾಸ್ ಆಗೋ ಚಾನ್ಸಸ್ಸೇ ಜಾಸ್ತಿ. ಯಾರ್ಯಾರಿಗೆ ಫಾಲ್ಸ್ ಹಾಕಿದ್ಮೇಲೆ ಕ್ರಾಸಾಗಿ ಬರುತ್ತಿರುತ್ತೋ ಅವ್ರದ್ದು ಇದೇ ಪ್ರಾಬ್ಲಮ್ ಇರುತ್ತೆ. ನೀವು ನೆಕ್ಸ್ಟ್ ಟೈಮ್ ಫಾಲ್ ಅಟ್ಯಾಚ್ ಮಾಡಬೇಕಾದ್ರೆ ಇದೇ ಪ್ರೊಸೀಜರ್ನ ಟ್ರೈ ಮಾಡಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಈ ಮೆಥಡು ಬಿಗಿನರ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೆ ಫಾಲ್ಸ್ ಹಾಕೋದು ಹೇಗೆ ಅನ್ನೋದು ಗೊತ್ತೇ ಇರಲ್ಲ. ಬರೀ ಫಾಲ್ಸಿಗೆ ನಾವು 15 ರೂಪಾಯಿ ಕೊಡ್ತೀವಿ ಅಷ್ಟೇ, ಬಟ್ ಫಾಲ್ ಹಾಕೋರಿಗೆ 50ರಿಂದ 100 ರೂಪಾಯಿ ಮೇಲೆ ಕೊಡಬೇಕಾಗತ್ತೆ. ನೋಡಿ, ಇವಾಗ ಎಂಡಿಂಗಲ್ಲೂ ಅಷ್ಟೇ ಸೂಜಿನ ಒಳಗಡೆಗೆ ಇನ್ಸರ್ಟ್ ಮಾಡಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಮತ್ತು ರಫ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ. ನೋಡಿ, ಎಲ್ಲೂ ರಿಂಕಲ್ಸ್ ಅನ್ನೋದು ಬಂದಿಲ್ಲ, ಕ್ಲೀನಾಗಿ ಬಂದಿದೆ. ಸಿಲ್ಕ್ ಸ್ಯಾರಿಗಳಲ್ಲಂತೂ ರಿಂಕಲ್ಸ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ. ಕಾಟನ್ ಸ್ಯಾರಿ ಮತ್ತು ರೇಷ್ಮೆ ಸ್ಯಾರಿಗಳಲ್ಲಿ ನಮ್ಗೆ ಆ ಥರ ಪ್ರಾಬ್ಲಮ್ ಇರಲ್ಲ. ನೋಡಿ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.